ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 185 ಪಾಯಿಂಟ್ಸ್ ಗೈನ್ ಆಗಿ 55,381 ಅಲ್ಲಿ ಕ್ಲೋಸ್ ಆದರೆ, ನಿಫ್ಟಿ 61 ಪಾಯಿಂಟ್ಸ್ ಗೈನ್ ಆಗಿ 16,522 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 133 ಪಾಯಿಂಟ್ಸ್ ಗೈನ್ ಆಗಿ 35,620 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಓಪನ್ ಆದಾಗಿಂದಾನು ಸ್ವಲ್ಪ ರೇಂಜ್ ಬೌಂಡ್ನೆಸ್ ಮೇಂಟೈನ್ ಮಾಡಿದೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ಗೆ ಟರ್ನ್ ಆಗಿದೆ. ಬಟ್ ನಿಫ್ಟಿ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ ಲೆವೆಲ್ಸ್ ಅಬೋವ್ ಸಸ್ಟೈನ್ ಆಗ್ತಾ ಇದ್ರೆ ನಾವು ಬುಲಿಶ್ ಆಗಿ ನೋಡಬಹುದು ಅಂತ ಅನ್ಕೊಂತಾ ಇದೀವಲ್ಲ, ಆ ಲೆವೆಲ್ ಇಂದಾನು ಫಾಲ್ ಆಗ್ತಾ ಇವತ್ತು ಅಲ್ಲೇ ಸಪೋರ್ಟ್ ಅಂತೂ ತಗೊಂಡಿದೆ. ಆದ್ರೆ ಆ ಸಪೋರ್ಟ್ ತಗೊಂಡೋಗ್ ಮುಂಚೆವರೆಗೂ ಕ್ಲಿಯರ್ ಆಗಿ ಒನ್ ಡೈರೆಕ್ಷನ್ ಅಲ್ಲಿ ಸೆಲ್ ಆಫ್ ನಮಗೆ ನಿಫ್ಟಿನಲ್ಲಿ ಕಾಣಿಸ್ತಾ ಬಂತು. ಈ ಪ್ರೈಸ್ ಆಕ್ಷನ್ ಡೇಟಾ ಮಾತಾಡ್ಕೊಳ್ಳೋಕೆ ಮುಂಚೆ ಗ್ಲೋಬಲ್ ಆಗಿರೋ ಅಪ್ಡೇಟ್ಸ್ ನ ಅಂಡ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿರೋ ಅಪ್ಡೇಟ್ಸ್ ನ ಮಾತಾಡ್ಕೊಳ್ಳೋಣ. ಫಸ್ಟ್ ಮೊದಲನೇದು ನೋಡಿದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದ ಇವೆಂಟ್ಸ್ ಏನಂದ್ರೆ ಗಮನಿಸೋಣ. ಜಿಎಸ್ಟಿ ಡೇಟಾ ಬಂದಿದೆ. ಜಿಎಸ್ಟಿ ಕಲೆಕ್ಷನ್ ಡೇಟಾ ಅದು ಎಕ್ಸ್ಪೆಕ್ಟೆಡ್ ಅಂದ್ರೆ ಅಬೋವ್ ನಲ್ಲೇ ಇದೆ. ಸೊ ಜಿಎಸ್ಟಿ ಡೇಟಾ ಬೆಳೀತಿದೆ ಅಂದ್ರೆ ಆಚೆ ಸೇಲ್ಸ್ ಎಲ್ಲ ಬೆಳೀತಾ ಇದೆ ಅಂತ ಒಂದು ಇಂಡಿಕೇಶನ್ ನಮಗೆ ಬರುತ್ತೆ. ಆದ್ರೆ ಇನ್ಫ್ಲೇಷನ್ ಕಾರಣವಾಗಿ ಪ್ರೈಸಸ್ ಜಾಸ್ತಿ ಆಗಿ ಆ ಪ್ರೈಸಸ್ ಬೆಳೆಯೋ ಕಾರಣವಾಗಿ ಅದರ ಮೇಲೆ ಆಗ್ತಾ ಇರುವಂತಹ ಜಿಎಸ್ಟಿ ಬೆಳೆದಿರಬಹುದು ಅನ್ನೋದು ಕನ್ಕ್ಲೂಷನ್ ನಾವು ಬರಬಹುದು. ಓವರ್ ಆಲ್ ಜಿಎಸ್ಟಿ ಕಲೆಕ್ಷನ್ ಬೆಳೀತಾ ಇರೋದು ನೆಗೆಟಿವ್ ಅಲ್ಲ, ಅದು ಪಾಸಿಟಿವ್ ಆಗಿ ನೋಡ್ತೀವಿ. ಫಸ್ಟ್ ಅದು ಪಾಸಿಟಿವ್. ಸೆಕೆಂಡ್, ಕ್ರೂಡ್ ಆಯಿಲ್ ಪ್ರೈಸಸ್ ನಿನ್ನೆ $124 ಪರ್ ಬ್ಯಾರೆಲ್ಗೆ ಹೋಗಿದೆ ಅಂತ ಅನ್ಕೊಂಡಿದೀವಲ್ಲ, ಅಲ್ಲಿಂದ ವಿತಿನ್ 24 ಅವರ್ಸ್ $114 ಪರ್ ಬ್ಯಾರೆಲ್ಗೆ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ ರಿಲೇಟೆಡ್ ಆಗಿ ಬರ್ತಿರೋ ಕರೆಕ್ಷನ್ ವಿತಿನ್ 24 ಅವರ್ಸ್ ಅಲ್ಲಿ ಅಷ್ಟು ದೊಡ್ಡ ಮೊತ್ತದಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಕಡಿಮೆ ಆಗ್ತಾ ಇರೋದನ್ನು ಈಕ್ವಿಟಿ ಮಾರ್ಕೆಟ್ಸ್ಗೆ ಪಾಸಿಟಿವ್. ಈ ಎರಡೂ ಆಗಿದ್ರ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಜಿಡಿಪಿ ಡೇಟಾ ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಟರ್ ಆಗಿ ಬಂದಿದೆ. ಒಂದ್ ಸೆಗ್ಮೆಂಟ್ ಅಂತಲ್ಲ, ಲೈಕ್ ಯಾವುದೋ ಒಂದು ಸೆಗ್ಮೆಂಟ್ ಪರ್ಫಾರ್ಮ್ ಮಾಡಿ ಜಿಡಿಪಿ ಡೇಟಾ ಬೆಟರ್ ಆಗಿ ತಗೊಂಡ್ ಬಂದಿದೆ ಅಂತಲ್ಲ. ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಗವರ್ಮೆಂಟ್ ಸರ್ವಿಸಸ್ ರಿಲೇಟೆಡ್ ಆಗಿನೂ FY22 ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಎಂಟೈರ್ ಫೈನಾನ್ಷಿಯಲ್ ಇಯರ್ ನಲ್ಲಿ ಬೆಟರ್ ಗ್ರೋತ್ ನಮಗೆ ಕಾಣಿಸಿದೆ. ಆದ್ರೆ ಅದಕ್ಕೆ ಮುಂಚೆ ಫೈನಾನ್ಷಿಯಲ್ ಇಯರ್ ಜೊತೆ ಕಂಪೇರ್ ಮಾಡಿದ್ರೆ, ಆ ಲೋ ಬೇಸ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ದೊಡ್ಡ ಮೊತ್ತದಲ್ಲಿ ಗ್ರೋತ್ ಇರುತ್ತೆ. ಬಟ್ ಓವರ್ ಆಲ್ ಆಗಿ ಅದಕ್ಕೆ ಮುಂಚಿರೋ ಫೈನಾನ್ಷಿಯಲ್ ಇಯರ್ ಜೊತೆ ಕಂಪೇರ್ ಮಾಡ್ತಾ ಇದ್ರು ನಮಗೆ ಬೆಟರ್ ಎಕಾನಮಿಕ್ ಗ್ರೋತ್. ಪರ್ಟಿಕ್ಯುಲರ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಈ ಟ್ಯಾಕ್ಸಸ್ ಕಾರಣವಾಗಿ ಕಲೆಕ್ಟ್ ಮಾಡ್ತಿರೋ ಹಣ ಎಸ್ಟಿಮೇಟ್ಸ್ ಅಂದ್ರೆ ಜಾಸ್ತಿನೇ ಇದೆ. ಲೈಕ್ ಗವರ್ಮೆಂಟ್ ಯಾವ ಎಸ್ಟಿಮೇಟ್ಸ್ ಆದ್ರೆ ಇಟ್ಕೊಂಡಿದೆ ಅಲ್ವಾ, ಟ್ಯಾಕ್ಸ್ ಕಾರಣವಾಗಿ ನಾವು ಇಷ್ಟು ಕಲೆಕ್ಟ್ ಮಾಡಬೇಕಂತ ಅದನ್ನ ಬೀಟ್ ಮಾಡ್ತಾ ಟ್ಯಾಕ್ಸ್ ರಿಲೇಟೆಡ್ ಆಗಿ ಗವರ್ಮೆಂಟ್ಗೆ ರೆವಿನ್ಯೂ ಬರ್ತಾ ಇರೋ ಡೇಟಾ ಕಾಣಿಸ್ತಾ ಇದೆ. ಇವೆಲ್ಲಾನು ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ನೋಡಬೇಕು. ವೆರಾಸ್ ನೆಗೆಟಿವ್ ಆಗಿ ನೋಡಬೇಕಾಗಿರೋದು ಇದೇನು ಹೊಸದೇನಲ್ಲ, ಯಾವಾಗ್ಲಿಂದನೂ ಮಾರ್ಕೆಟ್ ಇಲ್ಲಿರೋದು FI ಸೆಲ್ಲಿಂಗ್. ತುಂಬಾ ಟೈಮ್ ಆದ್ಮೇಲೂ ಏಪ್ರಿಲ್ 20 ಆ ಪಾಯಿಂಟ್ ಆದ್ಮೇಲೆ ಫಸ್ಟ್ ಟೈಮ್ ಅವರು ಡೇ ಬಿಫೋರ್ ಎಸ್ಟರ್ಡೇ ಬೈಯಿಂಗ್ ಸೈಡ್ ಬಂದಿದ್ರು. ಬಟ್ ಅಗೈನ್ ನಿನ್ನೆ ಸೆಲ್ ಸೈಡ್ ಗೆ ಹೋಗಿದ್ದಾರೆ. MSCI ರಿಲೇಟೆಡ್ ಆಗಿ ರೀಬ್ಯಾಲೆನ್ಸಿಂಗ್ ಇದೆಯಲ್ಲ, ಮೋಸ್ಟ್ಲಿ FIs ಒಂದು ನಂಬರ್ ಅದು ಅದ್ರ ಕಾರಣವಾಗ್ಲೇ ಇಂಪ್ಯಾಕ್ಟ್ ಆಗಿರಬಹುದು. ಆದ್ರೆ FI ಸೆಲ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಇಂಡಿಕೇಶನ್ ನಮಗೆ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಿರೋ ಸೆಲ್ಲಿಂಗ್ ನ ಇಂಡೈರೆಕ್ಟ್ ಆಗಿ ನಮಗೆ ಅರ್ಥ ಆಗೋಗುತ್ತೆ. ಅದರಿಂದ ಅಗೈನ್ FIs ಸೆಲ್ ಸೈಡ್ ಇರೋದು ಒಂದು ಇಂಡಿಕೇಶನ್ ನಮ್ಮ ಮಾರ್ಕೆಟ್ ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದೆ. ಪರ್ಟಿಕ್ಯುಲರ್ಲಿ ಈ ಥೀಮ್ ಗಮನಿಸಿ, ಎಂಟೈರ್ ಮೇ ಮಂತ್ ಗೆ FIs 54,000 ಕ್ರೋರ್ಸ್ ಹತ್ರ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಈ ವೈರಸ್ ರಿಲೇಟೆಡ್ ಆಗಿ ಪ್ಯಾನಿಕ್ ಕ್ರಿಯೇಟ್ ಆಗಿದೆಲ್ಲ, ಆ ಪ್ಯಾನಿಕ್ ಕ್ರಿಯೇಟ್ ಆದ್ಮೇಲೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಒಂದೇ ಮಂತದಲ್ಲಿ FIs ಯಾವಾಗಲೂ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಸೆಲ್ ಮಾಡಿಲ್ಲ. ಓವರ್ ಆಲ್ FIs ಒಂದು ಸೆಲ್ಲಿಂಗ್ ಆಕ್ಟಿವಿಟಿನು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಅಂತಾನೆ ಅಲ್ಲ, ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿನೂ ಬಿಗ್ಗೆಸ್ಟ್ ನೆಗೆಟಿವ್ ಫ್ಯಾಕ್ಟರ್. ಈಗ್ಲಿಂದಾನೇ ಅಲ್ಲ, ತುಂಬಾ ಟೈಮ್ ಬ್ಯಾಕ್ ಇಂದಾನು ಈವನ್ ಯೂರೋ ಝೋನ್ ನಲ್ಲಿ ಇನ್ಫ್ಲೇಷನ್ ಡೇಟಾನು ಅಪ್ಡೇಟ್ ಆಗಿದೆ. ಮೇ ಮಂತ್ ಗೆ ಸಂಬಂಧಿಸಿರುವ ಅದು 8.1% ಇನ್ಫ್ಲೇಷನ್ ಡೇಟಾ ಬೆಳೀತಾ ಇದೆ ಅಂದ್ರೆ ಅದು ಯುರೋಪ್ ಅಲ್ಲ ಅಂತಲ್ಲ, ಗ್ಲೋಬಲ್ ಇನ್ಫ್ಲೇಷನ್ ಯಾವ ಸ್ಥಾಯಿದಲ್ಲಿ ಇದೆ ಅಂತ ಅಪ್ಡೇಟ್ ನಮಗೆ ಕೊಡುತ್ತೆ. ಇವು ನೆಗೆಟಿವ್ ಫ್ಯಾಕ್ಟರ್ಸ್. ಇದರ ಜೊತೆಗೆ ಜೋ ಬೈಡೆನ್ ಅವರು ಅಂಡ್ US ಫೆಡರಲ್ ರಿಸರ್ವ್ ಚೇರ್ಮನ್ ಆಗಿರುವಂತಹ ಪವೆಲ್ ಅವರು ಇವರಿಬ್ಬರು ಮೀಟಿಂಗ್ ನಡೆಯುತ್ತೆ ಅಂತ ಅನ್ಕೊಂಡಿದ್ವಲ್ಲ, ಅದರಲ್ಲಿ ಏನು ಸರ್ಪ್ರೈಸಿಂಗ್ ನೆಗೆಟಿವ್ ಏನು ನಮ್ಗೆ ಬಂದಿಲ್ಲ. ಆದ್ರೆ ಓವರ್ ಆಲ್ ಈ ಸ್ಟೇಟ್ಮೆಂಟ್ಸ್ ಅಂತೂ ನಮ್ಗೆ ಕಾಣಿಸ್ತಾ ಇದೆ. ಜೋ ಬೈಡೆನ್ ಅವರಿಂದನೂ ಲೈಕ್ ಅವರ ಆಕ್ಷನ್ಸ್ ಲೇಸರ್ ಲೈಟ್ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಲೇಸರ್ ಲೈಟ್ ತರ ಫೋಕಸ್ ಆಗಿ ನಾವು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂತ ಅನ್ಕೊಂತಾ ಇದೀವಿ. ಅಂಡ್ ಫೆಡ್ ಅವರು ಇವನ್ ಅವರ ಪ್ರಿಯಾರಿಟಿನು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದೇ ನಮ್ಮ ಥೀಮ್ ಅಂತ ಕರೆಂಟ್ US ಪ್ರೆಸಿಡೆಂಟ್ ಆಗಿರೋ ಜೋ ಬೈಡೆನ್ ಅವರು ಕಮೆಂಟ್ ಮಾಡ್ತಿದ್ದಾರೆ. ಅಂಡ್ ಅಪ್ಕಮಿಂಗ್ ಡೇಸ್ ಅಲ್ಲಿ June 8 ನಮಗೆ RBI ಮೀಟಿಂಗ್ ರಿಲೇಟೆಡ್ ಆಗಿನೂ ಅಪ್ಡೇಟ್ಸ್ ಬರುತ್ತೆ. ಅದರಿಂದ RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ರಿಲೇಟೆಡ್ ಆಗಿನೂ ಬರ್ತಿರೋ ಕಮೆಂಟ್ಸ್ ಆಲ್ರೆಡಿ ಮಾರ್ಕೆಟ್ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಕಮೆಂಟ್ಸ್ ಬಂದ್ರೆ ಓಕೆ. ಆದ್ರೆ ನ್ಯೂ ಸರ್ಪ್ರೈಸಿಂಗ್ ಕಮೆಂಟ್ಸ್ ಏನಾದ್ರೂ ಬರ್ತಿದ್ರೆ ಅದು ಪಾಸಿಟಿವ್ ಆರ್ ನೆಗೆಟಿವ್ ಅದನ್ನು ಮಾರ್ಕೆಟ್ ನ ಇಂಪ್ಯಾಕ್ಟ್ ಮಾಡುತ್ತೆ. ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿರೋ ಡೇಟಾ ಇದು. ನೆಕ್ಸ್ಟ್ ಆಟೋ ಪ್ಲೇಯರ್ಸ್, ಲೈಕ್ ಆಟೋ ಸೆಗ್ಮೆಂಟ್ ಇಲ್ಲಿರೋ ಪ್ಲೇಯರ್ಸ್ ಅವ್ರ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದಿ ನಂಬರ್ಸ್ ಎಲ್ಲಾನು ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಟರ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಾವು ಇಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೋಬೇಕು. ಬೆಂಡೆನ್ಸ್ಟೀನ್ ಇವರು ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಬಜಾಜ್ ಫೈನಾನ್ಸ್ ರಿಲೇಟೆಡ್ ಆಗಿ ಸ್ಪೆಷಲಿ ಈ ವೈರಸ್ ರಿಲೇಟೆಡ್ ಆಗಿರುವಂತಹ ಇಂಪ್ಯಾಕ್ಟ್ ಇರುವಾಗ
ಬಜಾಜ್ ಫೈನಾನ್ಸ್ ರಿಕವರಿ ಆಗೋದು ಕಷ್ಟ ಅಂತ ಒಂದು ಹ್ಯೂಜ್ ಡೌನ್ ಸೈಡ್ ಟಾರ್ಗೆಟ್ ಕೊಟ್ಟಿದ್ರು. ಆದ್ರೆ ಅಲ್ಲಿಂದ ಸ್ವಲ್ಪ ಮಂತ್ಸ್ ಆದ್ಮೇಲೆ ಬಜಾಜ್ ಫೈನಾನ್ಸ್ ಸ್ಟ್ರಾಂಗ್ ಆಗಿ ರಿಕವರ್ ಆಗ್ತಾ ಇರೋದ್ರಿಂದ, ಸಿಗ್ನಿಫಿಕೆಂಟ್ ಬಿಸಿನೆಸ್ ಮಾಡ್ತಾ ಇರೋದ್ರಿಂದ ಅಗೇನ್ ಅವರು ಕೊಟ್ಟಿರೋ ಟಾರ್ಗೆಟ್ ಇಂದ ಮಲ್ಟಿಪಲ್ ಟೈಮ್ಸ್ ಅಪ್ಸೈಡ್ ಪಾಸಿಟಿವ್ ರೇಟಿಂಗ್ ಕೊಡ್ತಾ ಮಾತಾಡಿದ್ದಾರೆ. ಇದೇನಕ್ಕೆ ಮೆನ್ಷನ್ ಮಾಡ್ತಾ ಇದೀನಿ ಅಂದ್ರೆ, ಈ ಸೇಮ್ ಬೆಂಡನ್ಸ್ಟೀನ್ ಅವರು ಅಗೈನ್ ಐಎಕ್ಸ್ ರಿಲೇಟೆಡ್ ಆಗಿ ಇಲ್ಲಿಂದ ಐಎಕ್ಸ್ ಹೆಡ್ವಿನ್ಸ್ ನೋಡೋದಕ್ಕೆ ಪಾಸಿಬಿಲಿಟಿ ಇದೆ. ಮೀನ್ಸ್ ಐಎಕ್ಸ್ ಮಾಡ್ತಿರೋ ಬಿಸಿನೆಸ್ ನಲ್ಲಿ ಮಲ್ಟಿಪಲ್ ಕಾಂಪಿಟೇಟರ್ಸ್ ಐಎಕ್ಸ್ ಬಿಸಿನೆಸ್ ತಗೊಳ್ಳೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ, ಅಂಡ್ ಅದ್ರ ಥ್ರೂ ಪ್ರೈಸ್ ವಾರ್ ನಡೆಯುತ್ತೆ ಅಂತ. ಈ ಪ್ರೈಸ್ ವಾರ್ ಇರುತ್ತಲ್ಲ, ಅದರಿಂದ ಐಎಕ್ಸ್ ರಿಲೇಟೆಡ್ ಆಗಿ ಅಪ್ಕಮಿಂಗ್ ಟೈಮ್ಸ್ ನಲ್ಲಿ ಇವರು ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ ಅಂತ ಟಾರ್ಗೆಟ್ ನ ನೆಕ್ಸ್ಟ್ 12 ಮಂತ್ಸ್ಗೆ ₹148 ಆಗಿ ಕೊಡ್ತಿದ್ದಾರೆ. ಅಂಡ್ ಪರ್ಸನಲಿ ನನ್ನ ಒಪಿನಿಯನ್, ಇಲ್ಲಿವರೆಗೂ ಪೋಸ್ಟ್ ಮಾಡಿರೋ ಆ ನಂಬರ್ಸ್ ನಮ್ಗೆ ಆತರ ಇಂಪ್ಯಾಕ್ಟ್ ಅಂತೂ ಕಾಣಿಸಿಲ್ಲ. ಈವನ್ ಈ ರೀಸನ್ಸ್ ಮಲ್ಟಿಪಲ್ ಟೈಮ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಇದಾದ್ಮೇಲೂ ಬರ್ತಿರೋ ನಂಬರ್ಸ್ ನನಗೆ ಇಂಪ್ಯಾಕ್ಟ್ ಅಂತೂ ಕಾಣಿಸಿಲ್ಲ. ಮೋನೋಪಲಿ ಸ್ಟೇಟಸ್ ಇನ್ನೂ ಸ್ಟೇಬಲ್ ಆಗಿ ಮೇಂಟೈನ್ ಆಗ್ತಿದೆ ಆಸ್ ಆಫ್ ನೌ. ಆದ್ರೆ ಐಎಕ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ತಿಲ್ಲ. ನೆಕ್ಸ್ಟ್, ಮೇ ಮಂತ್ ಆಟೋ ಸೇಲ್ಸ್ ನಂಬರ್ಸ್ ಅಲ್ಲಿ ಭಾಗವಾಗಿ ಮೋಸ್ಟ್ ಆಫ್ ದಿ ಆಟೋ ಪ್ಲೇಯರ್ಸ್ ಎಲ್ಲರೂ ಅವ್ರ ಸೇಲ್ಸ್ ನ ಅಪ್ಡೇಟ್ ಮಾಡ್ತಾ ಬರ್ತಿದ್ದಾರೆ. ಅದರಲ್ಲಿ ಟಾಟಾ ಮೋಟಾರ್ಸ್ ಸಂಬಂಧಿಸಿರುವ ಇವಿ ಸೇಲ್ಸ್ ಅಪ್ಡೇಟ್ ಆಗಿದೆ. ಮೇ ಮಂತ್ ಗೆ ಸಂಬಂಧಿಸಿರುವ ಟಾಟಾ ಮೋಟಾರ್ಸ್ ಅವರು 3454 ಯೂನಿಟ್ಸ್ ನ ಸೆಲ್ ಮಾಡಿದ್ದಾರೆ. ಅದು ಆನ್ ಮಂತ್ಲಿ ಬೇಸಿಸ್ ಹೈಯೆಸ್ಟ್ ಎವರ್ ಸೇಲ್ಸ್. ಅಂಡ್ ಲಾಸ್ಟ್ ಇಯರ್ ಸೇಮ್ ಮಂತ್ ಅಲ್ಲಿ 476 ಯೂನಿಟ್ಸ್ ಸೆಲ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಇವಿ ಥೀಮ್ ನಾವು ಅನ್ಕೊಂಡಿರೋದಕ್ಕಂದ್ರೆ ಬೆಟರ್ ಆಗಿ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಪರ್ಟಿಕ್ಯುಲರ್ಲಿ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ FY21 ನಲ್ಲಿ ಎಂಟೈರ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಇವಿ ಸೇಲ್ಸ್ 4981 ಯೂನಿಟ್ಸ್ ಆಗಿತ್ತು. ನಿಯರ್ ಟು 5000 ಅನ್ಕೊಳ್ಳೋಣ. ಈಗ ಅದು FY22 ಮೇ ಮಂತ್ ಬಂದಿದ್ರೆ ಕೇವಲ ಟಾಟಾ ಮೋಟಾರ್ಸ್ ಅವರೇ 3454 ಯೂನಿಟ್ಸ್ ನ ಅದನ್ನು ಕೇವಲ ಒಂದು ತಿಂಗಳಲ್ಲೇ ಸೇಲ್ ಮಾಡಿದ್ದಾರೆ. FY21 ನಲ್ಲಿ 5000 ಯೂನಿಟ್ಸ್ ಹತ್ರ ಎಂಟೈರ್ ಇವಿ ಸೇಲ್ಸ್ ಇದ್ರೆ ಪ್ಯಾಸೆಂಜರ್ ವೆಹಿಕಲ್ಸ್ ನಲ್ಲಿ FY22 ಗೆ ಅದು 17,800 ಆಗಿದೆ. ಅಂಡ್ FY23 ಗೆ ಅದು ಮಲ್ಟಿಪಲ್ಸ್ ಅಲ್ಲಿ ಗ್ರೋ ಆಗೋದಕ್ಕೆ ಚಾನ್ಸಸ್ ಅಂತೂ ಇದೆ. ನೆಕ್ಸ್ಟ್, ಇನ್ಫೋಸಿಸ್ ಅಂತ ಅಲ್ಲ, ಇವರು ಮೆನ್ಷನ್ ಮಾಡಿರೋ ಪಾಯಿಂಟ್ ಎಂಟೈರ್ ಐಟಿ ಸೆಕ್ಟರ್ಸ್ ಗೆ ನಾವು ಅಪ್ಲೈ ಮಾಡಬಹುದು. ನಿನ್ನೆ ನಮಗೆ ಅನಾಲಿಸಿಸ್ ಡೇ ನಡೆದಿದೆ. ಇನ್ಫೋಸಿಸ್ ರಿಲೇಟೆಡ್ ಆಗಿ ಅನಾಲಿಸ್ಟ್ ಡೇ ನಲ್ಲಿ ಪರ್ಟಿಕ್ಯುಲರ್ಲಿ ಮ್ಯಾನೇಜ್ಮೆಂಟ್ ಗೆ ಬಂದಿರೋ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅವರೆಲ್ಲಾನು ಎಂಟೈರ್ ಐಟಿ ಸೆಕ್ಟರ್ ಗ್ಲೋಬಲ್ ಆಗಿ ಫಾಲ್ ಆಗತ್ತೆ ಅಂತ, ಸ್ಟಾಕ್ ಪ್ರೈಸಸ್ ನಮಗೆ ಡೌನ್ ಆಗತ್ತೆ ಅಂತ, ಇದಕ್ಕೆ ಪ್ರಾಬಬ್ಲಿ ರೀಸನ್ ಏನು ಆಗಿರಬಹುದು ಅಂತ, ಇನ್ಫ್ಲೇಷನ್ ಜಾಸ್ತಿ ಆಗತ್ತಲ್ಲ, ಅದರಿಂದ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ನಲ್ಲಿ ಸ್ಲೋ ಡೌನ್ ಕಾಣಿಸ್ತಾ ಇದೆ. ಗ್ರೋತ್ ರಿಲೇಟೆಡ್ ಕನ್ಸರ್ನ್ಸ್ ಕಾಣಿಸ್ತಾ ಇದೆ. ಅದರಿಂದಾನೇ ಇಂಡಸ್ಟ್ರಿ ಸ್ಲೋ ಡೌನ್ ಆಗುತ್ತೆ. ಇಂಡಸ್ಟ್ರಿ ಸ್ಲೋ ಡೌನ್ ಆದ್ರೆ ಐಟಿ ಸೆಕ್ಟರ್ಸ್ ಹೋಗೋ ಬಿಸಿನೆಸ್ ಕಡಿಮೆ ಆಗತ್ತಂತ ಐಟಿ ಸ್ಟಾಕ್ಸ್ ನಲ್ಲಿ ನಮಗೆ ಫಾಲ್ ಕಾಣಿಸ್ತಾ ಇರೋ ತರ ಪ್ರೆಸೆಂಟ್ ಥೀಮ್ ರನ್ ಆಗ್ತಿದೆ. ಬಟ್ ಈ ತರ ಥೀಮ್ ಇನ್ಫೋಸಿಸ್ ಪ್ಲೇ ಆಗತ್ತಾ, ಟೋಟಲ್ ಸ್ಲೋ ಡೌನ್ ಆಗಿ ಇವ್ರು ರಿಲೇಟೆಡ್ ಆಗಿ ಬಿಸಿನೆಸ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಡೌನ್ ಆಗತ್ತಾ ಅಂತ ಇನ್ಫೋಸಿಸ್ ರಿಲೇಟೆಡ್ ಆಗಿ ಕೇಳಿರೋ ಮಲ್ಟಿಪಲ್ ಕ್ವಶನ್ಸ್ ಗೆ ಇನ್ಫೋಸಿಸ್ ಅವರು ಅಗೈನ್ ಅಂಡ್ ಅಗೈನ್ ರಿಪೀಟ್ ಮಾಡ್ತಾ ಮೆನ್ಷನ್ ಮಾಡಿದ್ದು, ಯಾವ ತರ ರಿಸ್ಕ್ ಐಟಿ ಬಿಸಿನೆಸ್ ಗೆ ಇಲ್ಲ ಅಂತ. ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿದೆ. ಇವರು ಬಿಸಿನೆಸ್ ಕೊಡ್ತಿರೋ ಎಲ್ಲಾ ಸೆಗ್ಮೆಂಟ್ ನಲ್ಲೂ ಸ್ಟೇಬಲ್ ಪರ್ಫಾರ್ಮೆನ್ಸ್ ನ ಇವರು ಡೆಲಿವರಿ ಮಾಡ್ತಿದ್ದಾರೆ. ಡೀಲ್ಸ್ ಸ್ಟ್ರಾಂಗ್ ಆಗಿನೂ ಇವರು ಸಿಗ್ತಾ ಇದೆ ಅಂತ. ಲಾಸ್ಟ್ ಟೈಮ್ ಇವರು ರಿಸಲ್ಟ್ಸ್ ಮೆನ್ಷನ್ ಮಾಡಿದಾಗ್ಲೂ ಯಾವ ರೆವೆನ್ಯೂ ಗೈಡೆನ್ಸ್ ಆದ್ರೂ ಕೊಟ್ಟಿದ್ದಾರಲ್ಲ, ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ 13 to 15% ಗ್ರೋತ್ ನ ಟಾಪ್ ಲೈನ್ ಇವರು ಕೊಡ್ತೀವಿ ಅಂತ. FY23 ನಲ್ಲಿ ಆ ಗೈಡೆನ್ಸ್ ನಾವು ಕಮ್ಮಿ ಮಾಡ್ತಿಲ್ಲ ಅಂತ, ಸೇಮ್ ಗೈಡೆನ್ಸ್ ನಾವು ಕೊಡ್ತಿದೀವಿ ಅಂತ ಇನ್ಫೋಸಿಸ್ ಅವರು ಸ್ಟ್ರಾಂಗ್ ಆಗಿ ಪಾಸಿಟಿವ್ ಕಾಮೆಂಟ್ಸ್ ಇಂದ ಆ ಇನ್ಫೋಸಿಸ್ ಐಟಿ ಸೆಗ್ಮೆಂಟ್ ರಿಲೇಟೆಡ್ ಮಾಡ್ತಾ ಇರೋದು ನಾವು ಪಾಸಿಟಿವ್ ಆಗಿ ತಗೋಬಹುದು. ಅಂಡ್ ನೆಕ್ಸ್ಟ್ ಜನರೇಷನ್ ಬಿಸಿನೆಸ್ ಲೈಕ್ ಯುರೋಪ್ ನಲ್ಲಿ ಪ್ರೆಸೆಂಟ್ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಕೊಂತಿದ್ವಿ. ಅಂಡ್ ಇವನ್ ಈ ವರ್ಡ್ಸ್ ಇವರು ಯೂಸ್ ಮಾಡಿದ್ದಾರೆ, ಲೈಕ್ ಮೆಟಾವರ್ಸ್, ವೆಬ್ 3.4, ಬ್ಲಾಕ್ ಚೈನ್ ಟೆಕ್ನಾಲಜಿ ಪರವಾಗ್ಲೂ ಸರ್ವಿಸಸ್ ಕೊಡಬೇಕಂತ ಅನ್ಕೊಂತಾ ಇದೀವಿ ಅಂತ. ಮೀನ್ಸ್ ಈ ಫೀಲ್ಡ್ ಅಲ್ಲೂ ಇನ್ಫೋಸಿಸ್ ಎಂಟರ್ ಆಗಿ ಆ ಸೆಗ್ಮೆಂಟ್ ನಲ್ಲೂ ಗ್ರೋ ಆಗಬೇಕು ಅನ್ಕೊಂತಿರೋ ತರ ಇನ್ಫೋಸಿಸ್ ಅನಾಲಿಸ್ಟ್ ಮೀಟ್ ನಲ್ಲಿ ಇವರ ವ್ಯೂನ ಶೇರ್ ಮಾಡಿದ್ದಾರೆ. ನೆಕ್ಸ್ಟ್, ಮೇಕ್ ಮನಿ ಫಿನ್ಕೆಮ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಇಂಡಿಯಾನಲ್ಲಿ ಫಸ್ಟ್ ಇಪಿಕ್ಲೋ ಹೈಡ್ರೋನ್ ಪ್ಲಾಂಟ್ ನ ಗುಜರಾತ್ ನಲ್ಲಿ ಸಕ್ಸಸ್ಫುಲಿ ಕಮಿಷನ್ ಮಾಡಿರೋ ತರ, ಮೀನ್ಸ್ ಸಕ್ಸಸ್ಫುಲಿ ಕಮರ್ಷಿಯಲ್ ಆಪರೇಷನ್ ಸ್ಟಾರ್ಟ್ ಮಾಡಿದಾರಂತ. ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದರ ಪರ್ ಇಯರ್ 50 ಟನ್ ಹತ್ರ ಇಪಿಕ್ಲೋ ಹೈಡ್ರೋನ್ ಪ್ರೊಡ್ಯೂಸ್ ಆಗತ್ತೆ ಅನ್ನೋ ತರ ಮೇಕ್ ಮನಿ ಫಿನ್ಕೆಮ್ ಅವರು ಕಮೆಂಟ್ ಮಾಡ್ತಿದ್ದಾರೆ. ಎಂಟೈರ್ ಕೆಮಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ರೀಸೆಂಟ್ ಕ್ವಾರ್ಟರ್ಸ್ ರಿಸಲ್ಟ್ಸ್ ಎಲ್ಲಾನು ನಾವು ಟ್ಯಾಲಿ ಮಾಡ್ತಿದ್ರೆ ಅದರಲ್ಲಿ ಕೇವಲ ಸ್ವಲ್ಪ ಪ್ಲೇಯರ್ಸ್ ಎಕ್ಸ್ಪೆನ್ಷನಲ್ ಪರ್ಫಾರ್ಮೆನ್ಸ್ ನ ಡೆಲಿವರಿ ಮಾಡಿದ್ದಾರೆ. ಅದರಲ್ಲಿ ಸಿಗ್ನಿಫಿಕೆಂಟ್ ಆಗಿ ಮಾರ್ಜಿನ್ಸ್ ನಲ್ಲಿ ಇಂಪ್ರೂವ್ಮೆಂಟ್ ತಗೊಂಡ್ಬರ್ತಿರೋ ಪ್ಲೇಯರ್ಸ್ ನಾನು ಈ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡಿ ಇಬ್ಬರು ಪ್ಲೇಯರ್ಸ್, ಒಬ್ಬರು ಮೇಕ್ ಮನಿ ಫಿನ್ಕೆಮ್, ಇನ್ನೊಬ್ಬರು ದೀಪಕ್ ಫರ್ಟಿಲೈಸರ್ಸ್. ಅದರಿಂದ ಇವನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವ ತರ ಅನ್ಸರ್ಟೆಂಟಿ ಇದ್ರೂ ಈ ಟೂ ಸ್ಟಾಕ್ಸ್ ನಲ್ಲಿ ದೊಡ್ಡದಾಗಿ ನಮಗೆ ಫಾಲ್ ಕಾಣಿಸ್ತಿಲ್ಲ. ನೆಕ್ಸ್ಟ್, ಫೇಮಸ್ ಇನ್ವೆಸ್ಟರ್ ಆಗಿರುವ ರಾಕೇಶ್ ಜುಂಜುನ್ವಾಲಾ ಅವರು ಡೆಲ್ಟಾ ಕ್ರಾಪ್ ನಲ್ಲಿ ಅವ್ರ ಶೇರ್ ಹೋಲ್ಡಿಂಗ್ಸ್ ನ ಕಮ್ಮಿ ಮಾಡ್ಕೊಂಡಿರೋ ತರ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಇವರು 27th ಮೇ ದಿವಸ 10 lakhs, 30th ಮೇ ದಿವಸ
7,50,000 and 31st May another 7,50,000 shares ನ ಓವರ್ ಆಲ್ ಆಗಿ 27th May ಇಂದ 31st May ವರೆಗೂ 25 lakh shares ನ ಸೇಲ್ ಮಾಡಿರೋ ತರ ಇವರೊಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಇದರಿಂದ ಡೆಲ್ಟಾ ಕ್ರಾಪ್ ನಲ್ಲಿ ಅವರ ಶೇರ್ ಹೋಲ್ಡಿಂಗ್ 7.1095% ಇಂದ 6.1695% ಗೆ ಕಮ್ಮಿ ಆಗಿದೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಬಗ್ಗೆ ಮಾತಾಡ್ಕೋಬೇಕು. ವೋಡಾಫೋನ್ ಐಡಿಯಾನಲ್ಲಿ 20,000 crores ಹತ್ರ ಅಮೆಜಾನ್ ಅವರು ಪ್ರೈವೇಟ್ ಇಕ್ವಿಟಿ ಪ್ಲೇಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ತರ ಬಂದಿರೋ ರಿಪೋರ್ಟ್ ಆರ್ಟಿಕಲ್ ನಲ್ಲಿ ಯಾವ ತರ ಫ್ಯಾಕ್ಟ್ ಇಲ್ಲ ಅಂತಾನು ಅವೆಲ್ಲಾನು ಸ್ಪೆಕ್ಯುಲೇಷನ್ಸ್ ಅನ್ನೋ ತರ ವೋಡಾಫೋನ್ ಐಡಿಯಾ ಅವರು ಕ್ಲಾರಿಫೈ ಮಾಡಿದ್ದಾರೆ. ಈಗ ಅವರಿಗೆ ಅವ್ರ ಹತ್ತದಿಂದ ಆ ರೀತಿ ಪ್ರಪೋಸಲೇ ಇಲ್ಲ ಅಂತ ಎಕ್ಸ್ಚೇಂಜಸ್ ಗೆ ವೋಡಾಫೋನ್ ಐಡಿಯಾ ಅವರು ಅಪ್ಡೇಟ್ ಮಾಡಿದ್ದಾರೆ. ಇದು ನೆಗೆಟಿವ್ ಅಪ್ಡೇಟ್. ಇವನ್ ಪಾಸಿಟಿವ್ ಅಪ್ಡೇಟ್ ಇದೆ. ವೋಡಾಫೋನ್ ಐಡಿಯಾ ಅವರಿಗೆ $multi-billion ಇಂಡಸ್ಟ್ರಿ ಆಗಿರೋ ಆಡ್ ಟೆಕ್ ಇಂಡಸ್ಟ್ರಿ ಒಳಗೆ ವಿಐ ಆಡ್ಸ್ ಅನ್ನೋ ನೇಮ್ ಜೊತೆ ಎಂಟರ್ ಆಗ್ತಾ ಇದ್ದಾರೆ ಅಂತ ಇವರಿಗೆ ಸಂಬಂಧಿಸಿರುವ 243 million ಸಬ್ಸ್ಕ್ರೈಬರ್ಸ್ ಜೊತೆ ಈ ಎಂಗೇಜ್ ಮಾಡಬೇಕಂತ ಮಾರ್ಕೆಟಿಂಗ್ ಮಾಡಬೇಕಂತ ಅನ್ಕೊಂತಾ ಇರೋ ತರ ಆಡ್ಸ್ ಪ್ಲೇ ಮಾಡಬೇಕು ಅನ್ನೋ ತರ ಇವರು ಅವ್ರ ಜೊತೆ ಎಂಗೇಜ್ ಆಗೋ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ವಿಐ ಆಡ್ಸ್ ಆಡ್ ಟೆಕ್ ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡೋ ತರ ವೋಡಾಫೋನ್ ಐಡಿಯಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಆಡ್ಸ್ ಪ್ಲೇ ಮಾಡಬೇಕು ಅನ್ಕೊಂತಾರ ಅವರು ವೋಡಾಫೋನ್ ಐಡಿಯಾ ಅವರ ಸಬ್ಸ್ಕ್ರೈಬರ್ ಯಾವ ತರ ಕಾಂಟ್ಯಾಕ್ಟ್ ಆಗ್ತಾರ ಅಂದ್ರೆ ವೋಡಾಫೋನ್ ಐಡಿಯಾ ಅವರಿಗೆ ಸಂಬಂಧಿಸಿರುವ ಆಪ್ಸ್ ಇರತ್ತಲ್ಲ, ಲೈಕ್ ವಿಐ ಆಪ್ ಆಗಿರ್ಬೋದು, ವಿಐ ಮೂವೀಸ್, ಟಿವಿ ಆಪ್ಸ್ ಅದೆಲ್ಲಾನು ಇದರ ಬೇಸ್ಡ್ ಅಪ್ ಆನ್ ಕಸ್ಟಮರ್ಸ್ ಒಂದು ಪ್ರಿಫರೆನ್ಸ್, ಲೈಕ್ ಕಸ್ಟಮರ್ ಏಜ್ ಅಂಡ್ ಆ ಕಸ್ಟಮರ್ಸ್ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೋ ಡೇಟಾನ ಎಲ್ಲಾನು ವೋಡಾಫೋನ್ ಐಡಿಯಾ ಅವರು ಕಲೆಕ್ಟ್ ಮಾಡಿ ಪ್ರಾಸೆಸ್ ಮಾಡಿ ಯಾರಾದ್ರೂ ಆಡ್ಸ್ ಪ್ಲೇ ಮಾಡಬೇಕು ಅಂತ ಅನ್ಕೊಂತಾ ಇದಾರಲ್ಲ ಅವ್ರವ್ರ ಟಾರ್ಗೆಟ್ ಕಸ್ಟಮರ್ಸ್ ನ ಏನೇನ್ ಸೆಲ್ ಮಾಡಬೇಕಂತ ಅನ್ಕೊಂತಿದ್ದಾರೆ ಥ್ರೂ ಈ ಆಪ್ಸ್ ಮೂಲಕ ಆಡ್ಸ್ ನ ಡಿಸ್ಪ್ಲೇ ಮಾಡಬಹುದಂತ ವೋಡಾಫೋನ್ ಐಡಿಯಾ ಅವರು ಮೆನ್ಷನ್ ಮಾಡ್ತಿದ್ದಾರೆ. ಈ ಆಡ್ ಬೇಸ್ಡ್ ಸಬ್ಸ್ಕ್ರೈಬರ್ಸ್ ಗೆ SMS ಅಂಡ್ ಇವನ್ IVR ಕಾಲ್ಸ್ ಮಾಡ್ಕೊಳ್ಳೋ ಫೆಸಿಲಿಟಿಯನ್ನು ವೋಡಾಫೋನ್ ಐಡಿಯಾ ಅವರು ಪ್ರೊವೈಡ್ ಮಾಡ್ತಾರ ಹತ್ರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ ಮಾತಾಡ್ಕೋಬೇಕು. ಬ್ಯಾಂಕ್ ಆಫ್ ಬರೋಡಾ ಅವರು ಪಾಸ್ ನಲ್ಲಿ May 30th ಅರೌಂಡ್ ಇವರು ಬೋರ್ಡ್ ಸಮಾವೇಶದಲ್ಲಿ ಮೆನ್ಷನ್ ಮಾಡಿದ್ದು FY22 ಎಂಟೈರ್ ಫೈನಾನ್ಷಿಯಲ್ ಇಯರ್ ಗೆ ₹1.25 ಡಿವಿಡೆಂಡ್ ನ ಪ್ರಕಟಣೆ ಮಾಡಿದ್ದಾರೆ. ಆದ್ರೆ ಈಗ ಅದನ್ನ ರಿವೈಸ್ ಮಾಡ್ತಾ ಎಕ್ಸಿಸ್ಟಿಂಗ್ ಆಗಿ ಡಿಕ್ಲೇರ್ ಮಾಡಿರೋ ₹1.25 ಡಿವಿಡೆಂಡ್ ನ ರಿವೈಸ್ ಮಾಡ್ತಾ ₹2.85 ಗೆ ಆನ್ ಅಪ್ವರ್ಡ್ಸ್ ಡಿವಿಡೆಂಡ್ ನ ರಿವೈಸ್ ಮಾಡ್ತಿರೋ ತರ ಬ್ಯಾಂಕ್ ಆಫ್ ಬರೋಡಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ RBNL ಬಗ್ಗೆ ಮಾತಾಡ್ಕೋಬೇಕು. ಇವರಿಗೆ ಭಾರತೀಯ ಅವರಿಗೆ ಜಾಯಿಂಟ್ ವೆಂಚರ್ ಇದೆ. ಮೀನ್ಸ್ ಈ ಎರಡು ಕಂಪನಿ ಕಂಬೈನ್ ಆಗಿ ಆ ಜಾಯಿಂಟ್ ವೆಂಚರ್ ಗೆ ಒಂದು ಟರ್ನಲ್ ವರ್ಕ್ ರಿಲೇಟೆಡ್ ಆಗಿ 560 crores ಆರ್ಡರ್ ಸಿಕ್ಕಿರೋ ತರ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರಿಂದನೂ ಒಂದು ಅಪ್ಡೇಟ್ ಬಂದಿದೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು ಬೋರ್ಡ್ ಪ್ರೀವಿಯಸ್ ಆಗಿ 1:1 ಬೋನಸ್ ನ ಪ್ರಪೋಸಲ್ ನ ಕನ್ಸಿಡರ್ ಮಾಡಿದೆ ಅಲ್ವಾ. ಈ ಬೋನಸ್ ಇಶ್ಯೂ ಒಂದು ರಿಕಾರ್ಡ್ ಡೇಟ್ ಆಗಿ 10th June ಆಗಿ ಫಿಕ್ಸ್ ಮಾಡಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವತ್ತು ಈ ಮುದ್ರಾ IPO ಲಿಸ್ಟ್ ಆಗಿದೆ. ಈ IPO ಇವತ್ತು ಮಾರ್ನಿಂಗ್ BSE ₹271 ಗೆ ಲಿಸ್ಟ್ ಆಗಿದೆ. ಅಗೇನೆಸ್ಟ್ IPO ಪ್ರೈಸ್ ₹256 ಇಂದ ಅಲ್ಲಿಂದ ಈ ಸ್ಟಾಕ್ ಕರೆಕ್ಟ್ ಆಗ್ತಾ ಕೊನೆಗೆ ಕ್ಲೋಸಿಂಗ್ ಟೈಮ್ ಗೆ ₹258 ಗೆ ಕ್ಲೋಸ್ ಆಗಿದೆ. ಅಂಡ್ ಡೇ 1 ದಿವಸನೇ ಈ IPO ಇನ್ವೆಸ್ಟರ್ಸ್ ಗೆ 1.11% ರೆವೆನ್ಯೂನ ಡೆಲಿವರಿ ಮಾಡಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ಇವತ್ತು ಮಾರ್ಕೆಟ್ ಫಾಲ್ ಆಗ್ತಾ ಯಾವ ಲೆವೆಲ್ ಹತ್ರ ಆದ್ರೆ ಇಂಪಾರ್ಟೆಂಟ್ ರೇಂಜ್ ಅನ್ಕೊಂಡಿದ್ವಲ್ಲ ತುಂಬಾ ಟೈಮ್ ಬ್ಯಾಕ್ ವರ್ಗು ಆ ಲೆವೆಲ್ ಅಬೋವ್ನೆ ಬಂದು ಮಾರ್ಕೆಟ್ ಹೋಗಿದೆ. ಆದ್ರೆ ಅಗೈನ್ ಆ ಲೆವೆಲ್ ಬಿಲೋ ಬರೋದಕ್ಕೆ ಮಾರ್ಕೆಟ್ ಪ್ರಯತ್ನ ಮಾಡ್ತಾ ಅಲ್ಲೇ ಸಪೋರ್ಟ್ ತಗೊಂಡಿದೆ. ಬಟ್ ಇಫ್ ಇನ್ ಕೇಸ್ ಮಾರ್ಕೆಟ್ ಫಾಲ್ ಆಗ್ತಾ ಆ ಲೆವೆಲ್ ಬಿಲೋ ಒಂದ್ ವೇಳೆ ಬ್ರೇಕ್ ಆಗಿ ಡೌನ್ ಸೈಡ್ ಗೆ ಸಸ್ಟೈನ್ ಆಗ್ತಾ ಇದ್ರೆ ಕ್ಲೋಸ್ ಆಗ್ತಾ ಇದ್ರೆ ಅದು ಫರ್ದರ್ ಆಗಿ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ಲಿ ನಿಫ್ಟಿ ರಿಲೇಟೆಡ್ ಆಗಿ ಡೌನ್ ಸೈಡ್ ಅಗೈನ್ ಒಂದು ರೇಂಜ್ ನಲ್ಲಿ ಮಾರ್ಕೆಟ್ 16,440 to 15,740 ಈ ರೇಂಜ್ ನಲ್ಲಿ ಟ್ರೇಡ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಬುಲ್ಸ್ ನಲ್ಲಿ ಏನಾದ್ರೂ ಸ್ಟ್ರೆಂತ್ ಇದ್ರೆ 16,450 ಲೆವೆಲ್ ಡಿಫೆಂಡ್ ಮಾಡೋದಕ್ಕೆ ಅಂದ್ರೆ ಪ್ರಯತ್ನ ಮಾಡ್ತಾರೆ. ಅದರಿಂದ ಇಮಿಡಿಯೇಟ್ ಸಪೋರ್ಟ್ 16,450. ಇನ್ ಕೇಸ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡ್ ಹೋಗ್ತಿದ್ರೆ 16,690 ಸ್ವಲ್ಪ ದೂರದಲ್ಲೇ ಇದೆ. ಅದರಿಂದ ನಿಯರ್ ಟು 16,620 ನೀರಾಗಿರುವಂತ ರೆಸಿಸ್ಟೆಂಟ್ ನ ಗಮನಿಸ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ನಾವು ಪ್ರೀವಿಯಸ್ ಲಾಗಿನು 35,220 ಅನ್ಕೊಂಡಿದ್ವಲ್ಲ, ಆದ್ರೆ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಇಂದಾನು ಬ್ಯಾಂಕ್ ನಿಫ್ಟಿ 35,290 ಹತ್ರ ಸಪೋರ್ಟ್ ತಗೊಂತಾ ಇದರಿಂದ ನಾವು ಅನ್ಕೊಂಡಿರೋ ಜೋನ್ ಗೆ 70 ಪಾಯಿಂಟ್ ಡಿಫರೆನ್ಸ್ ಅಲ್ಲಿ ಇರೋದ್ರಿಂದ ರೀಸೆಂಟ್ ಪ್ರೈಸ್ ಆಕ್ಷನ್ ಗೆ ಇಂಪಾರ್ಟೆನ್ಸ್ ಕೊಡ್ತಾ 35,290 ಹತ್ರ ಇಮಿಡಿಯೇಟ್ ಸಪೋರ್ಟ್. ಬಿಕಾಸ್ ಪ್ರೆಸೆಂಟ್ ಇರೋ ಲೆವೆಲ್ ತುಂಬಾ ನೀರಾಗಿರೋದ್ರಿಂದ ಇಫ್ ಇನ್ ಕೇಸ್ ಅಪ್ ಸೈಡ್ ಹೋಗ್ತಿದ್ರೆ 35,880 ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಇರುವಂತಹ ಕಾಂಟ್ರಾಕ್ಟ್ ಡೇಟಾನ ಕಂಬೈನ್ ಮಾಡಿ ನೋಡ್ತಿದ್ರೆ 16,600 ಹತ್ರ ಇಲ್ಲಿಂದ ಸ್ವಲ್ಪ ಟಾಪ್ ಸೈಡ್ ಗೆ ಹೋಗ್ತಿದ್ರೆ ವೀಕ್ಲಿ ಅಂಡ್ ಇವನ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾನಲ್ಲೂ ಅಲ್ಲಿ ರೈಟಿಂಗ್ ಕಾಣಿಸ್ತಾ ಇದೆ. ಅದರಿಂದ ಇಮಿಡಿಯೇಟ್ ಆಗಿ 16,600 ನ ರೆಸಿಸ್ಟೆಂಟ್ ಆಗಿನೂ ಗಮನಿಸಬಹುದು. ಡೌನ್ ಸೈಡ್ ಹೋಗ್ತಿದ್ರೆ 16,200 ಹತ್ರನು ಇವತ್ತು ಇಂಟ್ರಾಡೇ ಓವರ್ ಆಲ್ ಆಗಿನೂ ಸಿಗ್ನಿಫಿಕೆಂಟ್ ಡೇಟಾ ವೀಕ್ಲಿ ಅಂಡ್ ಮಂತ್ಲಿ ನಲ್ಲೂ OI ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ 16,200 to 16,600 ಈ 400 ಪಾಯಿಂಟ್ ಜೋನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.